ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಸೀಸನ್ಸ್ ಹೊಸ ಭಾಷ್ಯದ ಸಮಯ ಶುರುವಾಗಿದೆ. ಲವ್ ಸೀಸನ್ಸ್ ಪ್ರೀತಿಯ ಹಕ್ಕಿಗಳನ್ನು ಮಾತಾಡಿಸ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಒಂದು ಪ್ರೀತಿಯ ಹಕ್ಕಿ ಚಂದನಾ ಗೌಡ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸಿನಿಮಾ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ನಟಿಯಾಗಿ ಕೂಡ ಒಂದಷ್ಟು ಲವೆಬಲ್ ಮೂಮೆಂಟ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಚಂದನಾ ಅವರೇ, ಯಾವಾಗಲೂ ಒಂದು ಪಾತ್ರ ಒಪ್ಕೊಳ್ಳೋವಾಗ ಒಂದು ತುಡಿತ ಇದ್ದೇ ಇರುತ್ತೆ. ಎಲ್ಲರೂ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ, ಆದರೆ ನಾನೇನೋ ಸ್ಪೆಷಲ್ಲಾಗಿ ಗುರುತಿಸ್ಕೋಬೇಕಲ್ವಾ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ ಆ ಕೆಲಸ ಆಯ್ತಾ ನಿಮಗೆ? ಹೌದು, ಖಂಡಿತವಾಗ್ಲೂ. ಅಂದರೆ ನಾವು ಡೆಬ್ಯೂ ಮಾಡ್ತಿದ್ದೀವಿ ಅಥವಾ ಸಿನಿಮಾ ರಂಗಕ್ಕೆ ಬರ್ತಿದ್ದೀವಿ ಅಂದರೆ ಒಂದು ಗ್ಲಾಮರಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಬೇಕಂತ ಎಲ್ಲ ಇರುತ್ತೆ. ಬಟ್ ನಂದು ತುಂಬ ಡಿಗ್ಲಾಮರಸ್ ಆಗೇ ಇದೆ. ತುಂಬ ಏನು ಇವಾಗ ರೋಡಲ್ಲಿ ನೋಡ್ತಿದ್ರೆ ಹೇಗೆ ಎಷ್ಟೊಂದು ಜನ ಇರ್ತಾರಲ್ಲ ಸೀರೆ ಉಟ್ಕೊಂಡು ವರ್ಕಿಂಗ್ ವಿಮೆನ್, ಆ ಥರ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ದಟ್ ಈಸ್ ಸಮಥಿಂಗ್ ಐ ವಾಂಟ್ ಟು ಬ್ರಿಂಗ್ ಟು ಸಿನಿಮಾ. ಆ್ಯಂಡ್ ಫಸ್ಟ್ ಸಿನಿಮಾಲೇ ಆ ಥರ ಚಾನ್ಸ್ ಸಿಕ್ತು ನನಗೆ. So yeah, that is one thing, and it's a starting of a journey. Love Seasons ಏನಿದೆ, this is the beginning of my journey in cinema. So yeah. ಮೊದಲನೇ ಹೆಜ್ಜೆಯಲ್ಲೇ ಒಂದಷ್ಟು ಅನುಭವಿ ಕಲಾವಿದರ ಜೊತೆ ಕೆಲಸ ಮಾಡೋ ಆಪರ್ಚುನಿಟಿ ಸಿಕ್ತು. ಮಂಡ್ಯ ರಮೇಶ್ ಸರ್ರು, ಸಂಗೀತಾ ಅನಿಲ್ ಮೇಡಮ್ಮು, ಜಯತೀರ್ಥ ಸರ್ರು, ರಾಜೇಶ್ ನಟರಂಗ ಸರ್ರು. ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದನ್ನೆಲ್ಲ ಎಷ್ಟು ಕಲ್ತ್ರಿ ನೀವು? ತುಂಬ ಕಲಿತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗಲೂ ನಾನು ಸಿನಿಮಾ ಅಥವಾ ಟ್ರೈಲರಲ್ಲಿ ನೋಡ್ತಿದ್ರೆ ಅವ್ರು ಬಂದಿದ ತಕ್ಷಣ ಯು ಫೀಲ್ ಸಮಥಿಂಗ್. ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಸರ್ಕಮ್ಸ್ಟೆನ್ಸಸ್, ಯಾವ ಸಿನಿಮಾ ಆಗಲಿ ಏನೇ ಇರಲಿ, ಅವರು ಆ ಜೆನ್ಯೂನೆಸ್ ತರ್ತಾರಲ್ಲ ಆ ಪಾತ್ರಕ್ಕೆ, ದಟ್ ಐ ರಿಯಲಿ ಲವ್ ಆ್ಯಂಡ್ ಅಡ್ಮೈರ್. ಎಲ್ಲೇ ಹೋದರೂ 100% ಕೊಡಬೇಕು ಅನ್ನೋದನ್ನ ಕಲಿತೆ. ಆ್ಯಂಡ್ ಆಫ್ ಸ್ಕ್ರೀನ್ ಸಂಗೀತ ಅನಿಲ್ ಮ್ಯಾಮ್ ಜೊತೆ ಆ್ಯಕ್ಚುಲಿ ತುಂಬ ಇಂಟರಾಕ್ಷನ್ ಆಯಿತು. ಅವರ ಹಳೆಯ ನೆನಪುಗಳನ್ನು ಮೆಲ್ಕು ಹಾಕುವಂಥ ಸಮಯ ಸಿಕ್ತು ನಮಗೆ. ಆ್ಯಂಡ್ ನಾನು ಇದಕ್ಕೆ ಮುಂಚೆ ಮಹಾನಟಿ ಏನು ಮಾಡಿದ್ದೆ, ಅದರಲ್ಲಿ ಮಂಡ್ಯ ರಮೇಶ್ ಸರ್ ನಮಗೆ ಮೆಂಟರ್ ಆಗಿದ್ದರು. ಆ್ಯಂಡ್ ಅವ್ರ ಜೊತೆ ಇವಾಗ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ವಾಸ್ ವೆರಿ ಸ್ಪೆಷಲ್ ಫಾರ್ ಮಿ. ಮಹಾನಟಿ ಪ್ರಸ್ತಾಪ ಮಾಡಿದ್ರಿ. ಮಹಾನಟಿ ಆದಮೇಲೆ ನಿಮಗೂ ಒಂದಷ್ಟು ದಾರಿಗಳು ಓಪನ್ ಆಗುತ್ತೆ, ಕೆಲವ್ರಿಗೆ ಓಪನ್ ಆಗೋದಿಲ್ಲ. ಈ ಎರಡಕ್ಕೂ ಕೂಡ ನಾವು ತಯಾರಾಗಿರಬೇಕಾಗುತ್ತೆ ಕಲಾವಿದರಾಗಿ. ಅಕಸ್ಮಾತ್ ನನಗೇನಾದರೂ ಅವಕಾಶಗಳು ಬರದೇ ಹೋದರೂ ಅದನ್ನು ನಾನೇ ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅಂತ ಒಂದು, ಅಕಸ್ಮಾತ್ ಬಂದರೆ ಅದನ್ನು ಹೇಗೆ ರಿಸೀವ್ ಮಾಡ್ಕೋಬೇಕು, ಸೆಲೆಕ್ಟಿವ್ ಆಗಬೇಕಾ, ಇದೆಲ್ಲ ಕೂಡ ಕನ್ಫ್ಯೂಷನ್ಸ್ ಓಡ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಹೇಗೆ ರೆಡಿ ಆಗ್ತಾ ಇದ್ದೀರಾ ನೀವು? ಅಂದರೆ ಆ್ಯಕ್ಟಿಂಗ್ ವೈಸ್ ನನ್ನ ಫುಲ್ಲಿ ಪ್ರಿಪೇರ್ ಮಾಡಿದೆ ಆ ವೇದಿಕೆ. ಆಪರ್ಚುನಿಟಿ ನಾನು ಅಂದ್ಕೊಂಡಷ್ಟು ಮಟ್ಟಿಗೆ ಏನು ಬರಲಿಲ್ಲ ಅದಾಗಿದ್ದ ತಕ್ಷಣ. ಬಟ್ ನನಗೆ ಬಂದಿದ್ದರಲ್ಲೇ ನಾನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ನಾನು ಎಷ್ಟು ಜಸ್ಟಿಫಿಕೇಷನ್ ಕೊಡಬಹುದು ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್. ಇಟ್ಸ್ ಹೈ ಟೈಮ್. ಸ್ಟಾರ್ಟ್ ಮಾಡಿದ್ರೆ ಒಂದು ನೆಟ್ವರ್ಕಿಂಗ್ ಬಿಲ್ಡ್ ಆಗುತ್ತೆ. ಅದರಿಂದ ನಾಳೆ ಇನ್ನೂ ಅದ್ಭುತವಾದ ಆಪರ್ಚುನಿಟೀಸ್ ಬರ್ಬೋದು. ಐ ಥಿಂಕ್ ಅದೇ ಅದ್ಭುತವಾದಂಥ ಆಪರ್ಚುನಿಟಿ ಬರಬೇಕು ಅಂತ ನಾನು ಕಾಯ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಯರ್ಸ್ ವಿಲ್ ಪಾಸ್, ಟೈಮ್ ವಿಲ್ ಪಾಸ್, ಆ ಥರ ಆಗೋಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ದ್ಯಾಟ್. ಇವಾಗ ಸ್ಟಾರ್ಟ್ ಮಾಡಿದ್ರಿಂದ ಈ ಸಿನಿಮಾಯಿಂದ ಹಲವಾರು ಬೆಳವಣಿಗೆಗಳು ಆಗಿದೆ ನನಗೆ ಪರ್ಸ್ನಲಿ, ನಾನು ಏನು ಅಂದ್ಕೊಂಡಿದ್ದೆ. ಸೊ ಅದರಿಂದ ಕಲ್ತಿದ್ದೊಂದು. ಬಟ್ ಈಗ ಒಂದು ದಾರಿ ನಾನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀನಿ. ಪ್ರೀತಿ ಅನ್ನೋದೇ ನನ್ನ ಜೀವನ ಅಂತ ಕೆಲವರು ಹೇಳ್ತಾರೆ. ಪ್ರೀತಿ ಅಂದರೆ ಬೋಗಸ್ಸು ಅನ್ನೋರು ಕೆಲವರು ಇದ್ದಾರೆ. ಎಲ್ಲವೂ ಕೂಡ ಅವರವರ ಅನುಭವದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಶೂಟಿಂಗ್ ಸ್ಪಾಟಲ್ಲಿ ಯೂತ್ ಪವರ್ ಕಾಣಿಸ್ತಾ ಇದೆ. ನೀವು ಪರ್ಸ್ನಲ್ ಘಟನೆಗಳನ್ನೂ ಶೇರ್ ಮಾಡ್ಕೊಳ್ತಾ ಇದ್ರಾ? ಕಾಲೇಜ್ ಡೇಸಲ್ಲಿ ನಾನು ಹಿಂಗಿದ್ದೆ, ಯಾರೋ ನಮ್ಮನ್ನು ನೋಡ್ತಾ ಇದ್ದ, ಈ ಥರ ಪ್ರಪೋಸಲ್ ಬಂದಿತ್ತು, ಈ ಥರ ಎಲ್ಲ ಫನ್ ಟಾಕ್ ಇತ್ತಾ ಸೆಟ್ಸಲ್ಲಿ? ಇಲ್ಲ, ಎಸ್ಪೆಷಲಿ ಲವ್ ಸೀಸನಲ್ಲಿ ಅಷ್ಟು ಟೈಮ್ ಸಿಕ್ಕೇ ಇಲ್ಲ ನಮಗೆ. ಆ್ಯಂಡ್ 3 ಜನದ್ದು 3 ಟೈಮ್ ಲೈನ್ಗಳಲ್ಲಿ ಆಗ್ತಾ ಇದೆ. ಸೊ ವಿ ಶಾರ್ಟ್ ಆಲ್ಸೋ ವೆರಿ ಸೆಪ್ರೇಟ್ಲಿ. ಆ್ಯಂಡ್ ಅದು ಫಿಕ್ಸ್ಡ್ ಟೈಮ್ ಸ್ಕೆಡ್ಯೂಲ್ ಜೊತೆ ನಾವು ವರ್ಕ್ ಮಾಡಿದ್ರಿಂದ ಅಷ್ಟು ಟೈಮ್ ಸಿಕ್ಕಲಿಲ್ಲ. ವಿ ವರ್ ಬ್ಯುಸಿ ಶೂಟಿಂಗ್ ಆಲ್ ದ ಟೈಮ್. ಫನ್ ಟಾಕ್ಸು ಇರಲಿಲ್ಲ, ಹಳೆ ಘಟನೆಗಳು ಏನು ನೆನಪಾಗಲಿಲ್ವಾ? ಇಲ್ಲ, ಅದು ನೆನಪಾಗಲಿಲ್ಲ. ಈಗ ಇಂಟರ್ವ್ಯೂ ಪ್ರಮೋಷನ್ಸಲ್ಲಿ ತುಂಬ ಕೇಳ್ತಾ ಇದ್ದಾರೆ, ನೆನಪಾಗ್ತಿದೆ. ಏನಾಗುತ್ತೆ ಅಂದರೆ, ನಾವು ಜೆನ್ಸಿ ಕಿಡ್ಸ್ ನೋಡ್ತಾ ಇದ್ದೀವಿ. ಲವ್ವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ತೀವಿ. ಅಂದರೆ ಪ್ರೀತಿ ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಒಂದೊಂದು ಸಲ ಡಿಪೆಂಡ್ ಆಗಿಬಿಡುತ್ತೆ. ಪ್ರೀತಿನ ಒತ್ತಾಯಪೂರ್ವಕವಾಗಿ ಅಲ್ಲದಿರ ಫ್ರೀ ಫ್ಲೋ ಅಲ್ಲಿ ಬಿಟ್ಟರೂ ಕೂಡ ಒಂದೊಂದು ಸಲ ಪ್ರೀತಿ ಅನ್ನೋದು ಸಿಕ್ಬಿಡುತ್ತೆ. ಅಂಥ ಅಂಶಗಳೇನಾದರೂ ಸಿನಿಮಾದಲ್ಲಿ ಇದೆಯಾ, ಅಂಥ ಪಾಯಿಂಟ್ಸ್ ಏನಾದರೂ?
ಹೌದು, ಖಂಡಿತವಾಗ್ಲೂ ಇದೆ. ನಾವು ಪ್ರೀತಿನ ಹಿಡಿದಿಟ್ಕೊಂಡ್ರೆ ಹೇಗಿರುತ್ತೆ ಅಂತಲೂ ತೋರಿಸ್ತೀವಿ, ಫ್ರೀಯಾಗಿ ಬಿಟ್ಟರೆ ಹೇಗಿರುತ್ತೆ ಅಂತಲೂ ತೋರಿಸ್ತೀವಿ. ಸೊ ದೇರ್ ಇಸ್ ಓವರ್ ಆಲ್ ಜರ್ನಿ. ಸೊ ನಮ್ಮ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಲೈಫಲ್ಲಾಗಿರೋ ಒಂದು ಇನ್ಸಿಡೆಂಟ್ ಆದರೂ ಖಂಡಿತ ನೆನಪಾಗುತ್ತೆ. ಬಿಕಾಸ್ ಅಷ್ಟೊಂದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂಸ್ನ ತೋರಿಸಿದ್ದೀವಿ ನಾವು ಸಿನಿಮಾಲಿ. ಎಲ್ಲ ಕಲಾವಿದ್ರಿಗೂ ಐಡಿಯಲ್ ಸ್ಟೇಟಸ್ ಇರೋವಂಥ ನಟರು ಇದ್ದೇ ಇರ್ತಾರೆ. ಈ ಜೋಡಿಗಳು ಅಂತ ಬಂದಾಗ, ಲವ್ ಅಂತ ಬಂದಾಗ, ಒಂದು ಜೋಡಿ ಅಂದರೆ ಹೀಗಿರಬೇಕಪ್ಪ ಅಂತ ಒಂದು ಮನಸ್ಸಲ್ಲಿರುತ್ತೆ. ನೀವು ನೋಡಿರೋ ನಿಮ್ಮ ಆನ್ ಸ್ಕ್ರೀನ್ ಫೇವ್ರೆಟ್ ಕಪಲ್ ಯಾವುದು? ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್. ಆಬ್ವಿಯಸ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಅವರಿಬ್ಬರು ಕೆಮಿಸ್ಟ್ರಿ ಇರ್ಬೋದು, ಅವ್ರ ಲೈಫಲ್ಲಿ ಅವರು ಒಬ್ರಿಗೊಬ್ರು ಹೇಗೆ ಸಪೋರ್ಟ್ ಮಾಡ್ತಾರೆ, ಆ್ಯಂಡ್ ದ ಗ್ರೋತ್ ದೇ ಹ್ಯಾಡ್ ಟುಗೆದರ್ ಆ್ಯಂಡ್ ದ ಪೀಕ್ ದೇ ರೀಚ್ ಟುಗೆದರ್, ದ್ಯಾಟ್ ವಾಸ್ ಆಸಮ್. ಸೊ ಅವರು ನನ್ನ ಐಡಿಯಲ್ ಕಪಲ್ ಅಂತ ಹೇಳ್ಬೋದು. ಸಾಂಗ್ಸ್ಗಳು ನೋಡ್ತಾ ಇದ್ವಿ, ಸಾಂಗ್ಸ್ಗಳು ತುಂಬ ಮೇಯ್ನ್ ರೋಲ್ ಪ್ಲೇ ಮಾಡ್ತಾ ಇದೆ ಅಂತ ನಮಗೆ ಅನ್ನಿಸ್ತು ಲವ್ ಸೀಸನ್ಸಲ್ಲಿ. ನಿಮಗೆ ಇಷ್ಟವಾದ ಸಾಂಗ್ ಯಾವುದು? ಮುಕುಂದ್ ಮತ್ತು ದಿಯಾ ಕೀರ್ತಿ ಅವ್ರದ್ದೊಂದು ಸಾಂಗ್ ಇದೆ, ಮಳೆ ಆಗೋ ಮೊದಲೇ. ಅದು ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅದು. ಕೊನೆಯದಾಗಿ ಈಗ 3ನೇ ತಾರೀಕು ಒಂದು ರಿಸಲ್ಟ್ ಡೇಟ್ ಅಂತ ಹೇಳ್ಬೋದು. ಎಕ್ಸಾಮ್ ಬರೆದುಬಿಟ್ಟಿರ್ತೀರ, ರಿಸಲ್ಟ್ ಬರೋದಕ್ಕೆ ಕಾಯ್ತಾ ಇದ್ದೀರಾ. ಪ್ರಮೋಷನ್ಸು ಒಂದಷ್ಟು ಹೊಸ ಥರ ಪ್ಲ್ಯಾನ್ ಮಾಡ್ತಾ ಇದೆ ಸಿನಿಮಾ ಟೀಮು ಕೂಡ. ನಾವು ಉಳ್ಕೋಬೇಕು ಅನ್ನೋದು ಇದ್ದೇ ಇರುತ್ತೆ. ಇಷ್ಟು ದಿನ ನಾವು ಒಂದು ಸಿನಿಮಾ ಕಷ್ಟಪಟ್ಟಿದ್ದೀವಿ ಅಂದರೆ ನಾವು ಹೇಗಾದರೂ ಸಸ್ಟೈನ್ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಸಿನಿಮಾ ಇಂಡಸ್ಟ್ರಿಯನ್ನು ನೀವು ನೋಡೋ ಬಗೆ ಹೇಗೆ? ಹೊಸಬ್ರಿಗೆ ಅವಕಾಶ ಸೃಷ್ಟಿ ಮಾಡಿಕೊಟ್ಬಿಟ್ಟಿದೆ ನಮ್ಮ ಚಿತ್ರರಂಗ ಅಂತ ಹೇಳ್ಬೋದು. ಈಗೇನಿದ್ರು ವಿ ಹ್ಯಾವ್ ಟು ಪ್ರೂವ್ ಅವರ್ ಸೆಲ್ಸ್ ಆ್ಯಂಡ್ ಅದನ್ನು ರೀಚ್ ಔಟ್ ಮಾಡೋಂತಹ ಸ್ಟ್ರಾಟಜೈಸ್ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಬೇಕು. ಆ್ಯಂಡ್ ಜನನೂ ಪೆದ್ರಲ್ಲ, ಅವ್ರಿಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅವ್ರಿಗೆ ತಲುಪಿಸೋವಂಥ ಪ್ರಯತ್ನ ನಡೀತಾ ಇದೆ. ಆ್ಯಂಡ್ ನಾವು 100% ಓದಿ ಎಕ್ಸಾಮ್ ಬರೆದಿದ್ದೀವಿ. ಏನೋ ರಿಸಲ್ಟ್ ಏನಿದ್ರು ಆಡಿಯನ್ಸ್ ಕೊಡಬೇಕಷ್ಟೇ. ಬಟ್ ನಮ್ಮ ಕ್ರ್ಯೂ ಏನಿದೆ, ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಟೀಮ್, ಪ್ರೊಡಕ್ಷನ್ ಟೀಮ್ ಎಲ್ಲ 100% ಎಫರ್ಟ್ ಹಾಕಿದ್ದೀವಿ. ಇಟ್ಸ್ ಜಸ್ಟ್ ಲೆಫ್ಟ್ ಟು ದ ಆಡಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಪರ್ಚುನಿಟಿ ಇದೆ, ಇಟ್ಸ್ ಲೆಫ್ಟ್ ಟು ದೆಮ್. ರಿಸಲ್ಟು ಯಾವಾಗಲೂ ಗಟ್ಟಿಯಾಗಿರಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಿಷ್ಟು ನಟಿ ಚಂದನಾ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.